ಹಲೋ ಗೆಳೆಯರೇ, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಅಂಚೆ ಇಲಾಖೆ ಹೊಸದಾಗಿ ಹೊರತಂದಿರುವಂತಹ IT 2.0 ತಂತ್ರಾಂಶದಲ್ಲಿ ಕೌಂಟರ್ ಆಪರೇಟರ್ ಪೋಸ್ಟ್ ಆಫೀಸಿನ ಕೌಂಟರ್ನಲ್ಲಿ ಪೋಸ್ಟಲ್ ಸ್ಟ್ಯಾಂಪನ್ನು ಅಥವಾ ಸರ್ವಿಸ್ ಸ್ಟ್ಯಾಂಪನ್ನು ಯಾವ ರೀತಿ ಸೆಲ್ ಹಾಕಬೇಕು ಕುರಿತಾದ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ನೋಡಿ, ಒನ್ ಬೈ ಒನ್ ನಾವು ನೋಡ್ತಾ ಹೋಗೋಣ. ಮೊದಲನೇ ಹಂತದಲ್ಲಿ ಇನ್ವೆಂಟ್ರಿಯನ್ನು ಟ್ರೆಜರಿಯಿಂದ ರಿಕ್ವೆಸ್ಟ್ ಮಾಡುವುದು. ಇಲ್ಲಿ ಆಪರೇಟರ್ನಲ್ಲಿ ಲಾಗಿನ್ ಆಗಿ ಬುಕ್ಕಿಂಗ್ ಸೊಲ್ಯೂಷನ್ ಮೇಲೆ ಕ್ಲಿಕ್ ಮಾಡಬೇಕು. ತದನಂತರ ರಿಟೇಲ್ ಸರ್ವಿಸನ್ನು ಚೂಸ್ ಮಾಡ್ಕೋಬೇಕು. ನಂತರ ರಿಕ್ವೆಸ್ಟ್ ಇನ್ವೆಂಟ್ರಿ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಇದಾದ ನಂತರ ಕ್ಲಿಕ್ ಆನ್ ರಿಕ್ವೆಸ್ಟ್ ಸ್ಟ್ಯಾಂಪ್ಸ್ ಫ್ರಮ್ ಟ್ರೆಜರಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಡೆಫಿನೇಟಿವ್ ಸ್ಟ್ಯಾಂಪ್ ಅಥವಾ ಪೋಸ್ಟಲ್ ಸ್ಟ್ಯಾಂಪ್ಸ್ ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ ಡಿನಾಮಿನೇಷನನ್ನು ಎಂಟ್ರಿ ಮಾಡಿ. ತದನಂತರ ಕ್ವಾಂಟಿಟಿ ಒಂದಕ್ಕಿಂತ ಹೆಚ್ಚು ಇದ್ದರೆ ಆ್ಯಡ್ ಮೇಲೆ ಕ್ಲಿಕ್ ಮಾಡ್ತಾ ಹೋಗಿ ನಿಮ್ಮ ಎಲ್ಲ ಅಗತ್ಯತೆಗಳನ್ನು ಪೂರೈಸಿಕೊಂಡು ತದನಂತರ ಸಬ್ಮಿಟನ್ನು ಕ್ಲಿಕ್. ರಿಕ್ವೆಸ್ಟ್ ಆದ ಮೇಲೆ ಮುಂದಿನ ಹಂತ ಟ್ರೆಜರರ್ ರೋಲ್ನಲ್ಲಿ ಮೇನ್ ಟ್ರೆಜರ್ನಲ್ಲಿ ಲಾಗಿನ್ ಆಗಿ ಅಲ್ಲಿ ಅದರ್ಸ್ ಮೇಲೆ ಹೋದಾಗ ನೀವು ಟ್ರೆಜರಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಸ್ಟ್ಯಾಂಪ್ಸ್ ಟ್ರಾನ್ಸಾಕ್ಷನ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ನಿಮಗೆ ರಿಕ್ವೆಸ್ಟ್ ಮಾಡಿದಂತಹ ಸ್ಟ್ಯಾಂಪ್ಸ್ಗಳು ಹೈಲೈಟ್ ಆಗುತ್ತವೆ. ನಂತರ ನೀವು ಅಪ್ರೂವ್ ಕೊಟ್ಟಾಗ ಅಲ್ಲಿ ಅಪ್ರೂವ್ ಆಗುತ್ತೆ. ಇದಿಷ್ಟು ಟ್ರೆಜರರ್ ರೋಲ್ ಇರುತ್ತದೆ. ಇದಾದ ಮೇಲೆ ಮತ್ತೆ ಆಪರೇಟರ್ನಲ್ಲಿ ಲಾಗಿನ್ ಆಗಿ ಆಪರೇಟರ್ನಲ್ಲಿ ಬುಕ್ಕಿಂಗ್ ಸೊಲ್ಯೂಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ ರಿಕ್ವೆಸ್ಟ್ ಇನ್ವೆಂಟರಿ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ತದನಂತರ ರಿಶ್ಯೂ ಸ್ಟ್ಯಾಂಪ್ಸ್ ಫ್ರಮ್ ಟ್ರೆಜರರನ್ನು ಕ್ಲಿಕ್ ಮಾಡಿಕೊಂಡ್ರೆ ನೀವು ರಿಕ್ವೆಸ್ಟ್ ಮಾಡಿದ ಎಲ್ಲ ಸ್ಟ್ಯಾಂಪ್ಗಳಲ್ಲಿ ಹೈಲೈಟ್ ಆಗ್ತವೆ. ಆಫ್ಟರ್ ದ್ಯಾಟ್ ನೀವು ಬುಕ್ಕಿಂಗ್ ಸೊಲ್ಯೂಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ರಿಟೇಲ್ ಸರ್ವಿಸನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಸ್ಟ್ಯಾಂಪ್ಸ್ ಮತ್ತು ಸ್ಟೇಷನರಿ ಮೇಲೆ ಸ್ಟ್ಯಾಂಪ್ ಮತ್ತು ಸ್ಟೇಷನರಿ ಸೆಲ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಕೆಟಗರಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಡಿನಾಮಿನೇಷನನ್ನು ಆಯ್ಕೆ ಮಾಡಿಕೊಂಡು ನಿಮಗೆ ಬೇಕಾದ ಡಿನಾಮಿನೇಷನ್ ಹಾಕಿಕೊಂಡು ಕ್ವಾಂಟಿಟಿಯಲ್ಲಿ ನಂಬರ್ ಆಫ್ ಕ್ವಾಂಟಿಟಿನ ಎಂಟರ್ ಮಾಡಿ ನಂತರ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ. ಒಂದಕ್ಕಿಂತ ಹೆಚ್ಚು ಸ್ಟ್ಯಾಂಪ್ ಸೇಲ್ ಆಗುವಂಥದ್ದಿದ್ದರೆ ಒಂದೊಂದಾಗಿ ಹಾಕ್ತಾ ಹೋಗಿ ಆ್ಯಡನ್ನು ಕ್ಲಿಕ್ ಮಾಡ್ತಾ ಹೋಗಿ ಕೊನೆಗೆ ಸಬ್ಮಿಟನ್ನು ಕ್ಲಿಕ್ ಮಾಡಿ. ಇದಾದ ನಂತರ ಪೇಮೆಂಟ್ ಕೆಳಗಡೆ ಅಲ್ಲಿ ನಿಮಗೆ ಟೋಟಲ್ ಕ್ಯಾಶ್ ಹೈಲೈಟ್ ಆಗ್ತಾ ಹೋಗುತ್ತೆ. ಕೊನೆಯದಾಗಿ ಪೇಮೆಂಟನ್ನು ಕ್ಲಿಕ್ ಮಾಡಿದರೆ ಈ ಒಂದು ಕ್ಯಾಶ್ ನಿಮ್ಮ ವ್ಯಾಲೆಟಿಗೆ ಅಪ್ ಆಗುತ್ತೆ. ಇಲ್ಲಿಗೆ ಕೌಂಟರ್ನಲ್ಲಿ ಸ್ಟ್ಯಾಂಪ್ ಸೇಲ್ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತದೆ. ಇದಾದ ನಂತರ ನೀವು ವ್ಯಾಲೆಟನ್ನು ಚೆಕ್ ಮಾಡುವಾಗ ಕೆಲವೊಂದು ಸಂದರ್ಭದಲ್ಲಿ ತಪ್ಪುಗಳು ಆಗ್ತಾ ಇರುತ್ತವೆ. ನಾವು ಟ್ರೆಜರಿ ಮಾಡೆಲ್ನಲ್ಲಿದ್ದಾಗ ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಯಾವುದೇ ರೀತಿಯ ಅಮೌಂಟ್ ಶೋನ್ ಆಗುವುದಿಲ್ಲ. ಅದಕ್ಕೆ ನೀವು ಯಾವಾಗಲೂ ವ್ಯಾಲೆಟನ್ನು ಚೆಕ್ ಮಾಡುವಾಗ ಹೋಮನ್ನು ಕ್ಲಿಕ್ ಮಾಡಿಕೊಂಡು ನಂತರ ನಿಮ್ಮ ವ್ಯಾಲೆಟನ್ನು ರಿಫ್ರೆಶ್ ಕೊಟ್ಟರೆ ನೀವು ಮಾಡಿದಂಥ ಎಲ್ಲ ವ್ಯವಹಾರದ ಹಣಕಾಸಿನ ಮೊತ್ತ ಅಲ್ಲಿ ನಿಮಗೆ ತೋರಲ್ಪಡುತ್ತದೆ. ಈ ವಿಡಿಯೋನ ವೀಕ್ಷಣೆ ಮಾಡೋದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಏನೇ ಅನಿಸಿಕೆಗಳಿದ್ದರೆ ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸ್ಕೊಡಿ.